ಮೇಷರಾಶಿಯವರಿಗೆ ಕಲಾಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಹೊಸ ಹೊಸ ಅವಕಾಶಗಳು ಸಿಕ್ಕುವಂತಹ ಸಾಧ್ಯತೆಗಳಿದೆ. ಅದರ ಬಗ್ಗೆ ಒಂದಷ್ಟು ಚರ್ಚೆಗಳು ನಡೆಯಬಹುದು. ನಿಮಗೆ ಅವಕಾಶಗಳು ಕಲ್ಪಿಸಿಕೊಡ್ತಕ್ಕಂತಹ ಒಂದು ಯೋಗ ಬರುವಂತಹ ಸಾಧ್ಯತೆ ಇದೆ. ಪ್ರತಿಭೆ ಇರತಕ್ಕಂಥವ್ರಿಗೆ ಅವಕಾಶಗಳು ಹೆಚ್ಚಾಗಿ ಸಿಕ್ಕುವಂಥದ್ದಿದೆ. ಇಷ್ಟು ದಿನ ಯಾವುದೋ ಅವಕಾಶಗಳು ನಮಗೆ ವಂಚನೆಯಾಗಿದೆ, ನಾವು ಅದರಿಂದ ವಂಚಿತವಾಗಿದ್ದೀವಿ ಅಂತ ಹೇಳಿ ಆಲೋಚನೆ ಮಾಡ್ತಕ್ಕಂಥವರಿಗೆ ಒಂದಷ್ಟು ಆ ಅವಕಾಶಗಳು ಹೆಚ್ಚಿಗೆಯೇ ಆಗುವಂತಹ ಸಾಧ್ಯತೆ ಇದೆ ಅಂತ ಹೇಳಬೇಕು. ಆರ್ಥಿಕವಾದಂತಹ ಸಣ್ಣ ಪುಟ್ಟ ಸಮಸ್ಯೆಗೆ ಪರಿಹಾರ ದೊರಕತಕ್ಕಂತಹ ಒಂದು ಸಂದರ್ಭ. ಮಕ್ಕಳ ಭವಿಷ್ಯಕ್ಕೋಸ್ಕರವಾಗಿ ಯೋಜನೆಗಳನ್ನು ಹಾಕಬಹುದು. ಆ ರೀತಿಯ ಯೋಜನೆಗಳು ಮಕ್ಕಳ ಭವಿಷ್ಯದಲ್ಲಿ ಉತ್ತಮವಾದಂತಹ ಫಲವನ್ನು ಕೊಟ್ಟು ನಿಮಗೂ ಕೂಡ ಅದರಿಂದ ನೆಮ್ಮದಿ ಅನ್ನುವಂಥದ್ದು ಸಿಕ್ಕಬಹುದು. ಅಣ್ಣ ತಮ್ಮಂದರು, ಬಂಧುಗಳು ಎಲ್ಲರೂ ಕೂಡ ಸೌಹಾರ್ದಯುತವಾಗಿರ್ತಾರೆ. ಅಣ್ಣ ತಮ್ಮಂದಿರ ಮಧ್ಯದಲ್ಲಿ ಯಾವುದೇ ರೀತಿಯ ಮಾತುಕತೆ, ಜಗಳ ಇತ್ಯಾದಿಗಳು ಇರೋದಿಲ್ಲ. ಬಂಧುಗಳು ಕೂಡ ಅಷ್ಟೇ ನಿಮಗೆ ಅನುಕೂಲಕರವಾದಂತಹ ರೀತಿಯಲ್ಲಿ ವರ್ತಿಸ್ತಾರೆ ಅನ್ನುವಂಥದ್ದು. ಅನುಭವಿಗಳ ಜೊತೆಯಲ್ಲಿ ಕೆಲವು ವಿಚಾರಗಳನ್ನು ನೀವು ಚರ್ಚೆ ಮಾಡಬಹುದು. ಅದು ನಿಮ್ಮ ವೃತ್ತಿ, ವ್ಯಾಪಾರ ಅಥವಾ ವ್ಯವಹಾರಕ್ಕೆ ಅನುಕೂಲಕರವಾದಂತಹ ವಾತಾವರಣವನ್ನು ಸೃಷ್ಟಿ ಮಾಡುತ್ತೆ. ಮನೆ ದೇವರನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗಿ. ವೃಷಭ ರಾಶಿ ನಿರುದ್ಯೋಗಿಗಳಿಗೆ ಯಾವುದೋ ಒಂದು ರೀತಿಯಲ್ಲಿ ಅವಕಾಶ ಸಿಕ್ಕುವಂತಹ ಸಾಧ್ಯತೆ. ನಿಮ್ಮ ಮನಸ್ಸಿಗೆ ಸಂಪೂರ್ಣವಾಗಿ ಸಂತೋಷ ಆಗದೇ ಇದ್ದರೂ ಕೂಡ ಇಷ್ಟು ದಿನ ಕಷ್ಟಪಡ್ತಾ ಇದ್ದಂತಹ ವಿಚಾರಕ್ಕೆ ಯಾವುದೋ ಒಂದು ಧನಾತ್ಮಕವಾದಂತಹ ತಿರುವು ನಿಮಗೆ ಸಿಕ್ಕುವಂಥದ್ದಾಗುತ್ತೆ. ವ್ಯಾಪಾರಿಗಳಿಗೆ ಅಲ್ಪ ಲಾಭ ಜೊತೆಗೆ ನಷ್ಟದ ಭಯ ದೂರವಾಗ್ತಕ್ಕಂಥದ್ದು. ಎಲ್ಲಿ ಹಾಕಿದ ಬಂಡವಾಳವೂ ಸಿಕ್ಕುತ್ತೋ ಇಲ್ವೋ ಅಂತ ಹೇಳಿ ಹೆದರಿರುವಂಥವರಿಗೆ ಸಣ್ಣ ಪುಟ್ಟದಾದಂತಹ ಲಾಭ ಸಿಕ್ಕುವಂತಹ ಸಾಧ್ಯತೆ. ಪತಿಪತ್ನಿಯರ ನಡುವೆ ಜಗಳ ಸಂಭವಿಸ್ತಕ್ಕಂತಹದ್ದು, ಹೊಂದಾಣಿಕೆಯ ಕೊರತೆ, ಜೊತೆಗೆ ಒಬ್ಬರನ್ನೊಬ್ಬರು ಪರಸ್ಪರವಾಗಿ ಯಾವ ವಿಷಯಕ್ಕೆ ಸಂಬಂಧಪಟ್ಟಿದೆಯೋ ಹಾಗೆ ಅಂತಹ ವಿಷಯದಲ್ಲಿ ಅರ್ಥ ಮಾಡಿಕೊಳ್ಳದಲೇ ಜಗಳವನ್ನು ಮಾಡ್ತಕ್ಕಂಥದ್ದಾಗುತ್ತೆ. ನಿಮ್ಮ ಕೆಲಸಗಳಿಗೆ ಸ್ನೇಹಿತರ ಸಹಾಯ ದೊರಕುವಂಥದ್ದಿದೆ. ಅಧಿಕಾರಿ ವರ್ಗದಿಂದ ಮೆಚ್ಚುಗೆಯನ್ನು ಪಡ್ಕೊಳ್ತೀರಿ. ಜೊತೆಗೆ ಸರ್ಕಾರಿ ಕೆಲಸಗಳಲ್ಲಿ ಇದ್ದಂತಹ ತೊಂದರೆ ನಿವಾರಣೆ ಆಗ್ತಕ್ಕಂಥದ್ದು. ಸರ್ಕಾರಿ ಕೆಲಸ ಬಹಳ ಸುಗಮವಾಗಿ ಆಗುವಂತಹ ಸಾಧ್ಯತೆ. ವಿಷ್ಣು ಸಹಸ್ರನಾಮವನ್ನು ಶ್ರವಣ ಮಾಡಿ ಅನುಕೂಲ ಇರತಕ್ಕಂಥವ್ರು, ಗೊತ್ತಿರುವಂಥವ್ರು ವಿಷ್ಣು ಸಹಸ್ರನಾಮವನ್ನು ಪಠನೆ ಮಾಡಿ ಶುಭವಾಗಿ. ಮಿಥುನ ರಾಶಿ ಉದ್ಯೋಗಕ್ಕೆ ಸಂಬಂಧಪಟ್ಟ ಹಾಗೆ, ವ್ಯವಹಾರಕ್ಕೆ ಸಂಬಂಧಪಟ್ಟ ಹಾಗೆ, ವ್ಯಾಪಾರಕ್ಕೆ ಸಂಬಂಧಪಟ್ಟ ಹಾಗೆ, ಇನ್ಯಾವುದೋ ಹೊಸ ಹೊಸ ಯೋಜನೆಗಳಿಗೆ ಸಂಬಂಧಪಟ್ಟ ಹಾಗೆ ಹಣದ ಕೊರತೆ ಆಗಬಹುದು. ಇದರ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆಯನ್ನು ಅಥವಾ ಪೂರ್ವಭಾವಿಯಾಗಿ ಒಂದಷ್ಟು ವ್ಯವಸ್ಥೆಯನ್ನು ಮಾಡಿಕೊಂಡು ನಂತರದಲ್ಲಿ ನಿಮ್ಮ ಕೆಲಸಕ್ಕೆ ಮುಂದಾಗುವಂಥದ್ದು ಒಳ್ಳೆಯದಾಗಿರುತ್ತೆ. ಹಣದ ವಿಚಾರಕ್ಕೆ ಜಗಳವನ್ನು ಮಾಡಿಕೊಳ್ಬೇಕಾದಂಥದ್ದು, ಸಾಲ ಬಡ್ಡಿ ವ್ಯವಹಾರಗಳು ಯಾವುದೂ ಕೂಡ ಬೇಡ. ಹಾಗಾದರೆ ನಮಗೆ ಹಣ ಸಿಕ್ಕದೇ ಇದ್ದರೆ ಏನು ಮಾಡೋದು? ಇವೆಲ್ಲ ಪ್ರಶ್ನೆಗಳು ಬರುತ್ತೆ. ಅದೃಷ್ಟ ಚೆನ್ನಾಗಿದ್ದಾಗ, ಗ್ರಹಗತಿ ಚೆನ್ನಾಗಿದ್ದಾಗ ತನ್ನಿಂದ ತಾನೇ ಯಾವುದೋ ಒಂದು ಮಾರ್ಗ ಸಿಕ್ಕತ್ತೆ, ಆ ಮಾರ್ಗದ ಮುಖಾಂತರ ಹಣ ನಿಮಗೆ ಒದಗಿ ಬರುತ್ತೆ ಅನ್ನುವಂಥದ್ದು. ಆ ಒಂದು ದೃಢವಾದ ಅಚಲವಾದ ನಂಬಿಕೆಯ ಮೇಲೆ ಕೆಲಸವನ್ನು ಮಾಡಬೇಕಾದಂಥದ್ದು. ನಕಲಿ ಖರೀದಿಯಿಂದ ಮೋಸ ಹೋಗ್ತೀರಿ. ಇದರ ಬಗ್ಗೆ ಸರಿಯಾದಂತಹ ತಿಳುವಳಿಕೆ ಇರಬೇಕು ಅನ್ನುವಂಥದ್ದು. ಉಚಿತವಾದಂತಹ ಸಮಯವನ್ನು ಅಥವಾ ನಿಮಗೆ ಯಾವಾಗ ಅವಕಾಶ ಸಿಕ್ಕುತ್ತೋ ಅಂತಹ ಸಮಯವನ್ನು ಒಳ್ಳೆಯ ಸಾಹಿತ್ಯದ ವಿಚಾರವನ್ನು ತಿಳ್ಕೊಳ್ಳೋದಕ್ಕೆ ಓದಿಗೋಸ್ಕರವಾಗಿ ಮೀಸಲಾಗಿಟ್ಟು ಆ ಪ್ರಯತ್ನವನ್ನು ಮಾಡಿ ಅನ್ನುವಂಥದ್ದು. ಅದರಿಂದ ಒಂದಷ್ಟು ಮಾಹಿತಿಗಳ ಸಂಗ್ರಹವಾಗುತ್ತೆ. ಸರಿ ತಪ್ಪುಗಳ ವಿವೇಚನೆ ನಿಮಗೆ ಗೊತ್ತಾಗುವಂಥದ್ದು, ನಿಮ್ಮ ಜ್ಞಾನ ಇನ್ನಷ್ಟು ಮತ್ತಷ್ಟು ಬೆಳೆಯುವಂಥದ್ದು, ಹೀಗೆಲ್ಲ ಅನುಕೂಲಗಳು ಆಗುವಂಥದ್ದು. ಅನವಶ್ಯವಾದಂತಹ ಪ್ರಯಾಣವನ್ನು ಮಾಡಬೇಡಿ. ಬೇರೆಯವರ ಕೆಲಸದ ಜವಾಬ್ದಾರಿಯನ್ನು ಹೊತ್ಕೊಳ್ಬೇಡಿ. ನಾನು ಎಲ್ಲೋ ಹೋಗ್ತಾ ಇದ್ದೀನಿ, ನಿಮ್ಮ ಕೆಲಸವನ್ನು ನಾನು ಮಾಡ್ಕೊಂಡು ಬರ್ತೀನಿ ಅನ್ನುವಂಥದ್ದು ಇದೆಯಲ್ಲ, ನಿಮ್ಮ ಕೆಲಸವನ್ನೇ ನೀವು ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಇನ್ನು ಬೇರೆಯವ್ರ ಕೆಲಸ ಹೇಗೆ ಮಾಡಿ ಅವರಿಗೆ ಸರಿಯಾದಂತಹ ಉತ್ತರವನ್ನು ಕೊಡಲಿಕ್ಕೆ ಸಾಧ್ಯ ಆದೀತು? ಇದು ಪ್ರಶ್ನೆಯಾಗತ್ತೆ. ಅದರಿಂದ ಆ ರೀತಿಯ ಜವಾಬ್ದಾರಿಗಳು ಬೇಡವೇ ಬೇಡ ಅನ್ನುವಂಥದ್ದು. ಗಣಪತಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಗಣಪತಿಯ 108 ನಾಮಾವಳಿಗಳನ್ನು ಹೇಳ್ಕೊಳ್ಳಿ ಅಥವಾ ಕೇಳಿ. ಅಷ್ಟೋತ್ತರ ಶತನಾಮಾವಳಿಗಳು ಶುಭವಾಗಿ. ಕರ್ಕಾಟಕ ರಾಶಿ ಉತ್ತಮವಾದಂತಹ ಸಮಯ. ಹಣ ಹೂಡಿಕೆಯನ್ನು ಮಾಡಿದರೆ ಲಾಭ ಗಳಿಸಬಹುದು ಅಂತ ಹೇಳಿ ಬೇರೆಯವರು ಹೇಳಿದರೂ ಕೂಡ ಹಿಂಜರಿತೀರಿ. ಯಾಕೆ ಅಂತಂದರೆ ವ್ಯಾವಹಾರಿಕವಾಗಿ ಅಂತಹ ಧೈರ್ಯ ನಿಮಗೆ ಇಲ್ಲದೇ ಇರುವಂತಹ ಸಂದರ್ಭ ಇವತ್ತು. ನಿಮ್ಮ ನಿರ್ಧಾರ ಒಳ್ಳೆಯದೇ ಆಗಿರುತ್ತೆ,
ಆದರೆ ಹಣ ಹೂಡಿಕೆಗೆ ಬೇರೆ ಬೇರೆ ಮಾರ್ಗಗಳನ್ನು ನಾವು ಕೂಡ ಹೂಡಿಕೆ ಮಾಡಿದ್ದೀವಿ, ಮಾಡ್ತಾ ಇದ್ದೀವಿ ಅಂತ ಹೇಳಿ ಹಲವರು ಹೇಳಬಹುದು. ಆದರೆ ನಿಮ್ಮ ಮನಸ್ಸು ಮಾತ್ರ ಒಪ್ಪೋದಿಲ್ಲ. ಸರಿಯಾದಂತಹ ನಿರ್ಧಾರವಾಗಿರುತ್ತೆ. ಮಕ್ಕಳ ಹಣ ಹೂಡಿಕೆಯ ಹಣ ಅಲ್ಲಿ ನಿಮಗೆ ಏನೋ ಒಂದು ರೀತಿಯ ಅನುಮಾನಕ್ಕೆ ಅವಕಾಶವನ್ನು ಮಾಡಿಕೊಡುತ್ತೆ. ಮಕ್ಕಳು ಮಾತ್ರ ಮಾತು ಕೇಳೋದಿಲ್ಲ, ನಾವು ಹಣ ಹೂಡಿಕೆಯನ್ನು ಮಾಡೇ ಮಾಡ್ತೀವಿ ಅನ್ನುವಂತಹ ರೀತಿಯಲ್ಲಿ ಇರ್ತಾರೆ. ಅದು ನಿಮಗೆ ಅನುಮಾನಕ್ಕೆ ಕಾರಣವಾಗುತ್ತೆ. ಅದು ಕೂಡ ಸತ್ಯವಾಗ್ತಕ್ಕಂತಹದ್ದು. ಏನೋ ಒಂದು ರೀತಿಯಲ್ಲಿ ನಿಮ್ಮ ಮನಸ್ಸಿಗೆ ಅನ್ನಿಸ್ತಕ್ಕಂತಹ ರೀತಿಯಾಗುತ್ತೆ. ಒತ್ತಡಗಳನ್ನು ದೂರ ಮಾಡಿಕೊಳ್ಳಿ, ವಿಶ್ರಾಂತಿಯನ್ನು ಪಡ್ಕೊಳ್ಳಿ. ಇದರ ಅಗತ್ಯತೆ ನಿಮಗೆ ಬಹಳ ಮುಖ್ಯವಾಗಿದೆ. ತುಂಬ ಕೆಲಸದ ಒತ್ತಡ, ಸ್ವಲ್ಪ ಮಟ್ಟಿನ ಆದಾಯ, ಕೆಲಸ ಜಾಸ್ತಿ ಆದಾಯ ಕಡಿಮೆ, ಸ್ವಲ್ಪ ಮನಸ್ಸಿಗೆ ಬೇಸರವಾಗ್ತಕ್ಕಂಥದ್ದು. ಆದರೂ ಕೂಡ ಅನಿವಾರ್ಯ, ನಿಮ್ಮಷ್ಟಕ್ಕೆ ನೀವೇ ಸಮಾಧಾನ ಮಾಡ್ಕೊಳ್ತೀರಿ. ನಾನು ಹೆಚ್ಚು ಆದಾಯವನ್ನು ಪಡ್ಕೊಂಡಿರೋ ದಿವಸವೂ ಇದೆ, ಕೆಲಸವನ್ನು ಕಡಿಮೆ ಮಾಡಿಕೊಂಡು ಹೆಚ್ಚಿನ ಲಾಭ ಪಡೆದಿರೋದು ಇದೆ ಅಂತ ಹೇಳಿ ನೀವೇ ಸಮಾಧಾನ ಮಾಡ್ಕೊಳ್ತೀರಿ. ಮನೆಯವರಿಗೆ ಸಂತೋಷ, ತೃಪ್ತಿಯನ್ನು ಕೊಡ್ತೀರಿ ಅನ್ನುವಂಥದ್ದು. ಕಮಿಷನ್ ಏಜೆಂಟ್ಸ್ಗಳಿಗೆ ಲಾಭವಾಗ್ತಕ್ಕಂತಹ ದಿವಸ ಇದು. ಅದರಿಂದ ಒಂದಷ್ಟು ಸಂತೋಷ, ಸಮಾಧಾನ, ಬೇರೆ ಬೇರೆ ಕೆಲಸಗಳಿಗೆ ಪ್ರಯತ್ನವನ್ನು ಮಾಡೋದಕ್ಕೆ ಮನಸ್ಸು, ಇವೆಲ್ಲವೂ ಕೂಡ ನಿಮಗೆ ಒದಗಿ ಬರುವಂತಹದ್ದು. ಈಶ್ವರನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಆ ಶಿವಾರಾಧನೆ ನಿಮ್ಮ ಸಕಲ ಇಷ್ಟಾರ್ಥಗಳನ್ನು ನೆರವೇರಿಸಲಿ. ಶುಭವಾಗಿ. ಸಿಂಹರಾಶಿ, ಹಣದ ಲಾಭ ಹಾಗೆ ವ್ಯಾವಹಾರಿಕವಾಗಿ ಎಲ್ಲವೂ ಕೂಡ ನಿಮ್ಮ ಪರವಾಗಿ ಆಗ್ತಕ್ಕಂತಹ ಸಾಧ್ಯತೆಗಳಿದೆ. ತಾಳ್ಮೆಯಿಂದ ಕೆಲಸವನ್ನು ಮಾಡಿದರೆ, ಸಿಟ್ಟಿಗೆ ಏಳದೇ ಇದ್ದರೆ ಜನಮನ್ನಣೆಯನ್ನು, ಜನಮೆಚ್ಚುಗೆಯನ್ನು ಪಡ್ಕೊಳ್ತೀರಿ. ಸಿಟ್ಟಿಗೆದ್ರಿ ಒಂದಷ್ಟು ಅವಮಾನಕ್ಕೋ ಅಥವಾ ಮಾತಿಗೆ ಮಾತು ಬೆಳೆಯುವುದಕ್ಕೋ ಕಾರಣವಾಗುತ್ತೆ. ಕುಟುಂಬದವರ ಸಹಕಾರ ಪರಿಪೂರ್ಣವಾಗಿ ನಿಮಗೆ ಕೆಲಸ ಮಾಡ್ತಕ್ಕಂತಹದ್ದಿದೆ. ರಾಜಕಾರಣಿಗಳಿಂದ ಅನುಕೂಲವಾಗುವಂತಹ ಒಂದು ಸಾಧ್ಯತೆ, ಯೋಗ ನಿಮ್ಮದು. ಇದನ್ನು ನಿಜವಾಗಲೂ ಕೂಡ ಅಚ್ಚರಿ ಪಡಬೇಕಾದಂತಹದ್ದು. ಜವಾಬ್ದಾರಿ ಹೊತ್ತಂತಹ ಕೆಲಸಗಳಲ್ಲಿ ಯಶಸ್ಸು ನಿಮ್ಮದಾಗ್ತಕ್ಕಂತಹದ್ದು. ಆದರೆ ತುಂಬ ಪ್ರಯಾಸವಾಗುತ್ತೆ, ಕಷ್ಟಪಡಬೇಕಾಗತ್ತೆ. ಆದರೂ ಕೂಡ ಧನಾತ್ಮಕವಾದಂತಹ ಫಲಿತಾಂಶ ನಿಮ್ಮ ಕಷ್ಟಗಳನ್ನೆಲ್ಲ ಮರೆಸ್ತಕ್ಕಂಥದ್ದಾಗುತ್ತೆ. ಉದ್ಯಮಿಗಳಿಗೆ ತುಂಬ ಅನುಕೂಲ ಇರತಕ್ಕಂತಹ ಸಮಯ. ಗಣಪತಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. 21 ಗರಿಕೆಗಳನ್ನು ಗಣಪತಿಗೆ ಅರ್ಪಣೆ ಮಾಡಿ. ಶುಭವಾಗಿ. ಕನ್ಯಾ ರಾಶಿ, ಒಂಟಿತನ ಅಥವಾ ಏಕಾಂಗಿತನ ಹೆಚ್ಚಾಗಿ ನಿಮ್ಮನ್ನು ಕಾಡುವಂಥದ್ದಿದೆ. ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಕ್ಕೋದಿಲ್ಲ, ಹೆಚ್ಚಿನ ದುಃಖವಾಗುತ್ತೆ. ಸಾಮಾನ್ಯವಾಗಿ ನಾವು ಕಷ್ಟಪಟ್ಟಿದ್ದಕ್ಕೆ ನಮಗೆ ಅನುಕೂಲ ಆಗಲಿಲ್ಲ, ಅದಕ್ಕೆ ತಕ್ಕ ಪ್ರತಿಫಲ ಸಿಕ್ಕಲಿಲ್ಲ ಅಂತಂದರೆ ಬೇಸರವಾಗ್ತಕ್ಕಂಥದ್ದು ಸಹಜ. ಆದರೆ ಇದು ತುಂಬ ಕನಿಷ್ಠ ಮಟ್ಟದಲ್ಲಿ ಆಗೋದ್ರಿಂದ ತುಂಬ ದುಃಖವನ್ನು ಹೊಂದುತ್ತೀರಿ. ವ್ಯಾಪಾರ, ವ್ಯವಹಾರ, ಬೇರೆ ಬೇರೆ ಸಮಸ್ಯೆಗಳು, ಇದು ಏನೇ ಇದ್ದರೂ ಕೂಡ ಯಾರಿಗೂ ಹೇಳಬೇಡಿ. ಅದು ನಿಮ್ಮ ದೌರ್ಬಲ್ಯವಾಗುತ್ತೆ. ಜನ ಅದರ ಉಪಯೋಗ ಮಾಡಿಕೊಳ್ತಕ್ಕಂತಹ ಸಾಧ್ಯತೆ ಹೆಚ್ಚಾಗಿ ಕಾಣ್ತಾ ಇದೆ. ಕುಟುಂಬ ಸದಸ್ಯರ ಜೊತೆಯಲ್ಲಿ ಯಾವುದೇ ಕಾರಣಕ್ಕೂ ವೈಮನಸ್ಯವನ್ನು ಮಾಡಿಕೊಳ್ಬೇಡಿ. ಆ ರೀತಿಯ ದ್ವೇಷ ಬೆಳೀತು ಅಂತಾದರೆ ನಿಮ್ಮ ಎಲ್ಲ ಅನುಕೂಲಗಳು ಅಥವಾ ನಿಮಗೆ ಬರಬೇಕಾದಂತಹ ಒಂದು ಒಳ್ಳೆಯ ರೀತಿಯ ಆಸ್ತಿ ಅಂತಸ್ತಿನ ವಿಚಾರವು, ಹಣಕಾಸಿನ ವಿಚಾರವು ಎಲ್ಲದಕ್ಕೂ ಕೂಡ ತೊಂದರೆಗಳು ಆಗುವಂಥದ್ದಾಗುತ್ತೆ. ನಿಮ್ಮ ಚಟುವಟಿಕೆಯ ರೀತಿಯನ್ನು ಗಮನಿಸಿದಾಗ ಅಪಾಯ ಇದೆ ಅನ್ನುವಂಥದ್ದು ಗೊತ್ತಾಗುತ್ತೆ. ಹಾಗಾಗಿ ನೀವು ಈ ಅಪಾಯವನ್ನು ನಿವಾರಣೆ ಮಾಡಿಕೊಳ್ಳೋಕ್ಕೋಸ್ಕರವಾಗಿ ಪ್ರತ್ಯಂಗಿರಾ ದೇವಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ತುಲಾರಾಶಿ, ವೈವಾಹಿಕ ಜೀವನದಲ್ಲಿ ಏನೋ ಒಂದು ರೀತಿಯ ಅತೃಪ್ತಿಯ ಭಾವ, ಸಮಾಧಾನ ಇಲ್ಲ. ಎಲ್ಲವೂ ಕೂಡ ಇದೆ, ಆದರೆ ಮನಸ್ಸಿಗೆ ಸಮಾಧಾನ ಇಲ್ಲ ಅನ್ನುವಂತಹ ನೋವನ್ನು ಹೊರಹಾಕ್ತೀರಿ. ಸರ್ಕಾರಿ ಸಮಸ್ಯೆಗಳು ಎದುರಾಗಬಹುದು. ಸರ್ಕಾರದಿಂದ ಏನೋ ಕೆಲವು ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಸಮಸ್ಯೆಗಳು ನಿಮಗೆ ಆತಂಕವನ್ನು ಸೃಷ್ಟಿ ಮಾಡ್ತಕ್ಕಂಥದ್ದು. ಸಾಲದ ವಿಚಾರಕ್ಕೆ ಹೋಗಬೇಡಿ. ಸಾಲ ಅನ್ನುವಂಥದ್ದು ಬೇಡವೇ ಬೇಡ ಅಂತ ಹೇಳಬೇಕು. ಮಕ್ಕಳಿಂದ ನಿಮ್ಮ ಆರೈಕೆ, ನಿಮ್ಮ ಬಗ್ಗೆ ಒಂದಷ್ಟು ಕಾಳಜಿ, ಇದೆಲ್ಲವನ್ನು ನೋಡಿದಾಗ ಸಂತೋಷ ಸಿಕ್ಕುವಂಥದ್ದಾಗುತ್ತೆ. ನಿಮ್ಮ ದೇಹಶ್ರಮ ತುಂಬ ಇರುತ್ತೆ, ಅಂದರೆ ತುಂಬ ಕಷ್ಟಪಡಬೇಕಾದಂತಹ ದಿವಸ. ಆದರೆ ಅದಕ್ಕೆ ಪ್ರತಿಫಲವನ್ನು ನಿರೀಕ್ಷೆ ಮಾಡಿದಾಗ ನಿಮ್ಮ ಕಷ್ಟಕ್ಕೂ ಸಿಕ್ಕುವ ಪ್ರತಿಫಲಕ್ಕೂ ಸಂಬಂಧವೇ ಇಲ್ಲ ಅನ್ನುವಷ್ಟರ ಮಟ್ಟಿಗೆ ಆಗೋಗಿರುತ್ತೆ. ಹೊಸ ವ್ಯವಹಾರಕ್ಕೆ ಸಂಕಲ್ಪವನ್ನು ಮಾಡುವಂಥದ್ದನ್ನು ತಪ್ಪಿಸ್ಬಿಡಬೇಕು. ನೀವು ಅದನ್ನು ಕೈ ಬಿಟ್ಟುಬಿಡಬೇಕು. ಮುಂದೊಂದು ದಿನ ಒಳ್ಳೆಯ ದಿವಸ ಬಂದಾಗ ನೀವು ಅದನ್ನು ಮುಂದುವರಿಸಿ ಅಂತಕ್ಕಂಥದ್ದು ಸಲಹೆ. ಲಕ್ಷ್ಮೀನಾರಾಯಣರನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಲಕ್ಷ್ಮೀನಾರಾಯಣ ಹೃದಯ ಸ್ತೋತ್ರ ಪಾರಾಯಣವನ್ನು ಶ್ರವಣ ಮಾಡಿ. ಉಪದೇಶ ಇರತಕ್ಕಂಥವ್ರು, ಆ ಮಂತ್ರ ಗೊತ್ತಿರತಕ್ಕಂಥವ್ರು ಪಾರಾಯಣ ಮಾಡಿ. ಶುಭವಾಗಿ. ವೃಶ್ಚಿಕ ರಾಶಿ, ಹಣವನ್ನು ಸಾಲ ಪಡೆದು ಯಾವುದೋ ಒಂದು ಹೊಸ ಯೋಜನೆಯನ್ನು ಮಾಡಿ
ಅದರಲ್ಲಿ ನಿಮ್ಮದೇ ಆದಂತಹ ಛಾಪನ್ನು ಮೂಡಿಸ್ತೀರಿ, ಅದಕ್ಕೆ ಅವಕಾಶ ಇದೆ, ಅದರಿಂದ ನಿಮಗೆ ಶುಭ ಇದೆ. ಹಾಗಾಗಿ ಸಾಲ ಮಾಡಿದಂತಹ ಹಣ ಯಾವುದೋ ಒಂದು ಕೈಂಕರ್ಯಕ್ಕೆ ಸದುದ್ದೇಶಕ್ಕೆ ವಿನಿಯೋಗ ಆಯಿತು ಅನ್ನುವಂತಹ ತೃಪ್ತ ಭಾವವೂ ಕೂಡ ನಿಮಗೆ ಸಿಕ್ಕುವಂಥದ್ದಾಗುತ್ತೆ. ಮನೆಯಲ್ಲಿ ಸಂತೋಷ ಅನ್ನುವಂಥದ್ದು ನೆಲೆಸಿರುತ್ತೆ. ಎಲ್ಲೋ ಕೇಳಿದಂತಹ ವಿಷಯಕ್ಕೆ ಪ್ರಾಮುಖ್ಯತೆಯನ್ನು ನೀಡಬೇಡಿ. ಯಾವುದೋ ಜಾಹೀರಾತು, ಇನ್ಯಾರ್ದೋ ಮಾತು ಅನ್ನುವಂಥದ್ದು ಬೇಡ. ಯೋಗ್ಯ ವ್ಯಕ್ತಿಗಳಿಂದ, ಸರಿಯಾದಂತಹ ಉಪದೇಶಕರಿಂದ ಬಂದಂತಹ ಮಾತು ನಿಮಗೆ ಉತ್ತಮವಾದಂತಹ ಒಂದು ವಾತಾವರಣವನ್ನು ಸೃಷ್ಟಿ ಮಾಡುತ್ತೆ. ಹಿರಿಯರು ಮತ್ತು ಕುಟುಂಬದವರು ಇವರ ಹೆಸರುಗಳನ್ನು ಹೇಳಿಕೊಂಡು ಗೌರವವನ್ನು ಸಂಪಾದನೆ ಮಾಡ್ತಕ್ಕಂಥದ್ದು. ಆದರೆ ಶಾಸ್ತ್ರ ಮಾತ್ರ ಅದನ್ನು ಒಪ್ಪೋದಿಲ್ಲ. ಬಹಳ ವ್ಯಂಗ್ಯವಾಗಿ ಹೇಳ್ತಕ್ಕಂತಹದ್ದು, ಉತ್ತಮ ಆತ್ಮನಾಖ್ಯಾತ. ನೀವೇನಾದರೂ ಸಾಧನೆಯನ್ನು ಮಾಡಿ ನಿಮ್ಮಿಂದ, ನಿಮ್ಮ ಹೆಸರಿನಿಂದ ನೀವು ಗೌರವವನ್ನು ಸಂಪಾದನೆ ಮಾಡಿದರೆ ಅದು ಉತ್ತಮವಾದಂಥದ್ದು. ಪಿತುಃ ಖ್ಯಾತಾಸ್ತ ಮಧ್ಯಮಾಹ, ತಂದೆಯವರಿಂದ ಖ್ಯಾತಿಯನ್ನು ಪಡೆದಂಥವರು ಮಧ್ಯಮರು. ಅಧಮ ಮಾತುಲಾಖ್ಯಾತ, ಮಾವನಿಂದ ಏನಾದರೂ ಗೌರವವನ್ನು, ಮಾವನ ಹೆಸರು ಹೇಳ್ಕೊಂಡು ಗೌರವವನ್ನು ಪಡ್ಕೊಳ್ತಾ ಇದ್ದರೆ ಅವರು ಅಧಮರು. ಸ್ತ್ರೀಖ್ಯಾತ ಅಧಮಾಧಮಾಹ, ಒಂದು ಹೆಣ್ಣು ಮಗಳಿಂದ ಏನಾದರೂ ಖ್ಯಾತಿಯನ್ನು ಪಡ್ಕೊಂಡಿದ್ದರೆ, ಆಕೆಯ ಹೆಸರನ್ನು ಹೇಳಿಕೊಂಡು ಆ ಒಂದು ಖ್ಯಾತಿ ಗೌರವವನ್ನು ಪಡ್ಕೊಂಡಿದ್ದರೆ ಅದು ಅಧಮದಲ್ಲಿ ಅಧಮ, ಕೀಳಿಗಿಂತ ಕೀಳು ಅನ್ನುವಂತಹ ಮಾತನ್ನು ಹೇಳ್ತಾರೆ. ಹಾಗಾಗಿ ನೀವು ನಿಮ್ಮಷ್ಟಕ್ಕೆ ಗೌರವವನ್ನು ಸಂಪಾದನೆ ಮಾಡಬೇಕಾದಂಥದ್ದು ಮುಖ್ಯವಾಗುತ್ತೆ. ವ್ಯಾವಹಾರಿಕವಾಗಿ ಹಣದ ಸಂಪಾದನೆ ಇರುವಂಥದ್ದು, ವೃತ್ತಿ ಅಥವಾ ನೌಕರಿಯಲ್ಲಿ ನಿಮ್ಮ ಪ್ರಭಾವ ಹೆಚ್ಚಾಗುವಂಥದ್ದು, ಇದು ನಿಮಗೆ ಒಂದಷ್ಟು ಅಧಿಕಾರ ಸಿಕ್ಕದ ಹಾಗೆ ಆಗತ್ತೆ. ಸುಬ್ರಹ್ಮಣ್ಯ ಸ್ವಾಮಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ. ಧನುರ್ರಾಶಿ, ಸಾಯಂಕಾಲದ ಹೊತ್ತಿಗೆ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸವಾಗ್ತಕ್ಕಂಥದ್ದು, ಏನೋ ಶಾರೀರಿಕವಾಗಿ ಅಸ್ವಸ್ಥತೆ ಕಾಣುತ್ತೆ. ಬೆಳಗ್ಗೆಯಿಂದ ಚೆನ್ನಾಗೇ ಇರ್ತೀರಿ, ಆದರೆ ಸಾಯಂಕಾಲದ ಹೊತ್ತಿಗೆ ಸ್ವಲ್ಪ ಸಮಸ್ಯೆ ಅನ್ನುವಂಥದ್ದು ಗೊತ್ತಾಗುತ್ತೆ. ಯುವಕ ಯುವತಿಯರಿಗೆ ಸ್ಪರ್ಧಾತ್ಮಕವಾದಂತಹ ಪರೀಕ್ಷೆಗಳಲ್ಲಿ ಜಯವಾಗುತ್ತೆ. ಯಾವ ಕಾಂಪಿಟೇಟಿವ್ ಎಕ್ಸಾಮ್ಸ್ ಏನಿದೆ ಅದರಲ್ಲಿ ಯಾರ್ಯಾರು ಭಾಗಿಗಳಾಗ್ತೀರಿ ಅದರಲ್ಲಿ ನಿಮಗೆ ವಿಶೇಷವಾದಂತಹ ಫಲ ಅಥವಾ ಉತ್ತಮವಾದಂತಹ ಒಂದು ನಿಮಗೆ ಆ ಒಂದು ಶಕ್ತಿ ಅದರಲ್ಲಿ ಗೊತ್ತಾಗುವಂಥದ್ದು ನಿಮ್ಮ ಅನುಭವಕ್ಕೆ ಬರುವಂಥದ್ದಾಗುತ್ತೆ. ಧಾರ್ಮಿಕ ಭಾವನೆಗಳಿಗೆ ಧಕ್ಕೆಯನ್ನು ತಂದುಕೊಳ್ಳಬೇಡಿ. ಭಗವಂತನ ಬಗ್ಗೆ, ಪೂರ್ವಜನ್ಮ, ಪುನರ್ಜನ್ಮ ಇತ್ಯಾದಿಗಳ ಬಗ್ಗೆ ನಿಮಗಿರ್ತಕ್ಕಂತಹ ಒಂದು ನಂಬಿಕೆಯನ್ನು, ಧಾರ್ಷ್ಟ್ಯವನ್ನು ಹಾಗೆ ಉಳಿಸ್ಕೊಳ್ಬೇಕಾದಂಥದ್ದು ಅತಿ ಮುಖ್ಯವಾಗುತ್ತೆ. ಯಾರ ಜೊತೆಯಲ್ಲೂ ಕೂಡ ಜಗಳ, ಮನಸ್ತಾಪಗಳು ಅನ್ನುವಂಥದ್ದು ಬೇಡ. ಸ್ವಚ್ಛತೆಗೆ ತುಂಬ ಆದ್ಯತೆಯನ್ನು ನೀಡಬೇಕಾದಂಥದ್ದು. ಯಾವುದೇ ಬಾಕಿ ಕೆಲಸಗಳಿದ್ದರೆ ಇವತ್ತು ಅದನ್ನೆಲ್ಲ ಪೂರ್ಣ ಮಾಡಿ ಮುಗಿಸಿಬಿಡಿ ಅನ್ನುವಂಥದ್ದು ಇಲ್ಲಿಯ ಸಂದೇಶವಾಗಿರುತ್ತೆ. ದುರ್ಗಾ ಪ್ರಾರ್ಥನೆಯನ್ನು ಮಾಡಿ. ಜಯಂತಿ ಮಂಗಲಾಕಾಲಿ ಭದ್ರಕಾಲಿ ಕಪಾಲಿನಿ ದುರ್ಗಾ ಕ್ಷಮಾ ಶಿವಾಧಾತ್ರಿ ಸ್ವಾಹಾ ಸ್ವಧಾ ನಮೋಸ್ತುತೆ ಎಂಬುದಾಗಿ ನಿಮ್ಮ ಪ್ರಾರ್ಥನೆ ಇರಲಿ. ಶುಭವಾಗಿ. ಮಕರ ರಾಶಿ, ಯಾವುದೇ ರೀತಿಯ ವಿಶ್ರಾಂತಿ ಇಲ್ಲದೆ ಕಷ್ಟಪಟ್ಟು ದುಡಿತಕ್ಕಂತಹ ವಾತಾವರಣ. ವಿಶ್ರಾಂತಿಯ ಬಗ್ಗೆ ಆಲೋಚನೆಗಳೇ ಬರದೇ ಇರತಕ್ಕಂಥದ್ದು. ಯಾವುದೋ ಒಂದು ಗುರಿ ಮುಟ್ಟಬೇಕು ಅಂತಕ್ಕಂತಹ ಒಂದು ಭಾವನೆ ಮನಸ್ಸಿನಲ್ಲಿರತಕ್ಕಂಥದ್ದು. ದೈನಂದಿನ ಕೆಲಸಗಳಿಗೆ ಮಹತ್ವವನ್ನು ನೀಡಬೇಕಾದಂಥದ್ದು ಮುಖ್ಯವಾಗುತ್ತೆ. ಧಾರ್ಮಿಕ ಚಿಂತನೆಗಳಿಂದ ನಿಮ್ಮ ತಪ್ಪಿನ ಅರಿವಾಗುತ್ತೆ. ಭಗವತ್ ಚಿಂತನೆಯನ್ನು ಮಾಡ್ತಾ, ಧರ್ಮ ಕರ್ಮಗಳ ಬಗ್ಗೆ ಆಲೋಚನೆಗಳನ್ನು ಮಾಡ್ತಾ, ಧರ್ಮ ಗ್ರಂಥಗಳನ್ನು ಪಠಿಸ್ತಾ ನೀವು ಮಾಡಿದಂತಹ ತಪ್ಪಿನ ಬಗ್ಗೆ ತಿಳುವಳಿಕೆ ಗೊತ್ತಾಗ್ತಕ್ಕಂಥದ್ದು. ಆಗ ಆ ಒಂದು ಪಾಪ ಪ್ರಜ್ಞೆ ನಿಮ್ಮಲ್ಲಿ ಪೂರ್ಣವಾಗಿ ಆವರಿಸಿ ತಪ್ಪಿನ ಅರಿವಾಗಿ ಆ ತಪ್ಪನ್ನು ಭಗವದರ್ಪಣೆ ಮಾಡಿ ಉತ್ತಮವಾದಂತಹ ಒಂದು ಸ್ಥಾನಮಾನವನ್ನು ನಾನು ಕಂಡುಕೊಳ್ಳಬೇಕು ಅನ್ನುವಂತಹ ರೀತಿಗೆ ನೀವು ತಲುಪುವಂಥದ್ದಾಗತ್ತೆ. ಮಾತಿನಿಂದ ಬೇರೆಯವರನ್ನ ಯಾವುದೇ ಕಾರಣಕ್ಕೂ ಕೂಡ ಕಟ್ಟ ಹಾಕಬೇಡಿ. ಆ ಮಾತು ಅನ್ನುವಂಥದ್ದು ಅಷ್ಟು ಬಲಯುತವಾದಂಥದ್ದು. ಮನೆಯಲ್ಲಿ ಶುಭ ಕಾರ್ಯಕ್ರಮಗಳ ಬಗ್ಗೆ ಚರ್ಚೆಯನ್ನು ಮಾಡ್ತೀರಿ. ವ್ಯಾಪಾರ ವ್ಯವಹಾರ ಆದಿಗಳಲ್ಲಿ ಅನಿರೀಕ್ಷಿತವಾದಂತಹ ಲಾಭ. ವೃದ್ಧರಿಗೆ ವಿಶೇಷವಾಗಿ ಏನಾದರೂ ಸಹಾಯವನ್ನು ಮಾಡಿ. ಶುಭವಾಗಿ. ಕುಂಭರಾಶಿ, ರಹಸ್ಯ ಶತ್ರುಗಳು ನಿಮ್ಮ ವಿರುದ್ಧವಾಗಿ ಕೆಲಸವನ್ನು ಮಾಡ್ತಾರೆ ಅನ್ನುವಂತಹದ್ದು. ತಾಳ್ಮೆ ನಿಮಗೆ ತುಂಬ ಅಗತ್ಯವಾಗಿರುತ್ತೆ. ಅಂತಹ ತಾಳ್ಮೆಯೇ ನಿಮಗೆ ಸಹಕಾರಿಯಾಗುತ್ತೆ. ತಾಳ್ಮೆಯನ್ನು ಕಳ್ಕೊಂಡ್ರಿ ಎಲ್ಲ ಕೆಲಸಗಳು ಕೆಟ್ಟು ಹೋಗುತ್ತೆ. ಮನೆಯವರ ಸಲಹೆ ಬಹಳ ಮುಖ್ಯವಾಗುತ್ತೆ. ಜಮೀನಿಗೆ ಸಂಬಂಧಪಟ್ಟಂತಹ ವಿಚಾರದಲ್ಲಿ ಸಣ್ಣ ಪುಟ್ಟ ಚರ್ಚೆಗಳಾಗತ್ತೆ. ಆದರೂ ದಿನಾಂತ್ಯದಲ್ಲಿ ಅದು ನಿಮಗೆ ಶುಭದಾಯಕವಾದಂಥದ್ದು.
ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನವನ್ನು ಹರಿಸಬೇಕಾದಂಥದ್ದು. ಆತ್ಮಾವಲೋಕನವನ್ನು ಮಾಡಿಕೊಂಡು ತಪ್ಪಿಗೆ ತಕ್ಕ ಪ್ರಾಯಶ್ಚಿತ್ತವನ್ನು ಚಿಂತನೆ ಮಾಡ್ತೀರಿ. ಆತ್ಮಾವಲೋಕನ ಮಾಡ್ಕೊಳ್ತಕ್ಕಂಥದ್ದು ಅಂತಂದರೆ ನಿಮ್ಮನ್ನು ನೀವು ತಿರುಗಿ ನೋಡ್ಕೊಳ್ತಕ್ಕಂಥದ್ದು, ನಿಮ್ಮ ತಪ್ಪನ್ನು ನೀವು ಕಂಡುಕೊಂಡು ಸರಿಪಡಿಸ್ಕೊಳ್ತಕ್ಕಂತಹ ಒಂದು ಉತ್ತಮವಾದಂತಹ ವಿಧಾನವಾಗಿರುತ್ತೆ. ನರಸಿಂಹಸ್ವಾಮಿಯನ್ನು ವಿಶೇಷವಾದಂತಹ ರೀತಿಯಲ್ಲಿ ಸ್ತೋತ್ರ ಮಾಡಿ ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ಮಕ್ಕಳ ಜೊತೆಯಲ್ಲಿ ಬಹಳ ಆನಂದವಾಗಿರ್ತೀರಿ. ಆತುರವಾದಂತಹ ನಿರ್ಧಾರಗಳಿಂದ ಕೆಲಸ ಕಾರ್ಯಗಳಲ್ಲಿ ವ್ಯತ್ಯಾಸಗಳಾಗ್ತಕ್ಕಂತಹ ಸಾಧ್ಯತೆ ಇದೆ. ಯಾರ ಜೊತೆಯಾದರೂ ಕೂಡ ಮಾತಾಡುವಾಗ ಬಹಳ ವಿಶೇಷವಾಗಿ ಮಾತಿನ ಮೇಲೆ ಹಿಡ್ತಾ ಇರಬೇಕು. ಯಾವ ಮಾತನ್ನು ಆಡ್ತಾ ಇದ್ದೀನಿ, ಯಾರ ಜೊತೆಯಲ್ಲಿ ಆಡ್ತಾ ಇದ್ದೀನಿ, ಯಾವ ಸಂದರ್ಭದಲ್ಲಿ ಆಡ್ತಾ ಇದ್ದೀನಿ, ವೇದಿಕೆ ಹೇಗಿದೆ, ಇವೆಲ್ಲವೂ ಕೂಡ ಗೊತ್ತಿದ್ದರೆ ಮಾತ್ರ ಉತ್ತಮವಾದಂತಹ ಮಾತುಗಾರನಾಗಬಹುದು ಅನ್ನುವಂಥದ್ದು. ಯಾರ ಜೊತೆ ಮಾತಾಡುವಾಗ ನಿಮ್ಮ ಮನೆಯವರಿಗೆ ಅಚ್ಚರಿಯನ್ನು ನೀಡ್ತಕ್ಕಂತಹ ವಿಷಯಗಳು ಮುಂದೆ ಬರ್ಬೋದು. ನಿನಗೂ ಇಷ್ಟೊಂದು ತಿಳುವಳಿಕೆ ಇದೆಯಾ ಅಂತ ಹೇಳಿ ಮನೆಯವರು ಅಚ್ಚರಿಯನ್ನು ವ್ಯಕ್ತಪಡಿಸ್ಬೋದು ಅನ್ನುವಂಥದ್ದು. ಉನ್ನತ ಶಿಕ್ಷಣದ ವಿಚಾರ ಗಂಭೀರವಾಗಿ ನಡೆಯಬಹುದು ಅನ್ನುವಂತಹ ಅರ್ಥ. ಪ್ರವಾಸದ ಬಗ್ಗೆ ವಿಶೇಷವಾದಂತಹ ಮಾತುಕತೆಗಳನ್ನು ನಡೆಸ್ತೀರಿ. ಶಾರದಾ ಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ.